ಗುರುವಚನ ಕೇಳಿ ಕೇಳಿ ಶಿವವಚನ ಕೇಳಿ ಕೇಳಿ ಗುರುವಚನ ಪುರಾತರ ವಚನಾನುಭವ ಕೇಳಿ ಬಂದಿರಯ್ಯ ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರಪ್ಪರು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚರು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚರು ಅಹಂಕಾರ ಬಳಿದು ಶರಣರ ಅನುಭಾವ ಕೇಳಿದರೆ ಅಹಂಕಾರ ಬಳಿದು ಶರಣರ ಅನುಭಾವ ಕೇಳಿದರೆ ಅದೇ ಮುಕ್ತಿ ನೋಡಿಲೆ ಅದೇ ಮುಕ್ತಿ ನೋಡಿಲೆ ಅದೇ ಮುಕ್ತಿ ನೋಡಿಲೆ ಅದೇ ಮುಕ್ತಿ ನೋಡಿಲೆ ಇಂತಲ್ಲದೆ ಮನೋರಾಪುರಾಣಿ ತನ್ಮುಕ್ತಿ ಕೇಳಿದರೆ ಇಂತಲ್ಲದೆ ಮನೋರಾಪುರಾಣಿ ತನ್ಮುಕ್ತಿ ಕೇಳಿದರೆ ಉಪದೇಶವಿತ್ತು ಸಲುಹಯ್ಯ ಏತರವನುದಯ್ಯ ಉಪದೇಶವಿತ್ತು ಸಲುಹಯ್ಯ ಏತರವನುದಯ್ಯ ಮಹಾಲಿಂಗ ಕಲ್ಲೇಶ್ವರ ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖನೇ ಗುರುವಚನ ಪರಾಮುಖನೇ ಎಂದೆಂದು ಭವಲಿಂಗರು ನೋಡ 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 ಎಂದೆಂದು ಭವಲಿಂಗರು ನೋಡ. ಓದ ಫಲ ಕೂಚಭಟ್ಟನಂತಾಗಬಾರದು. ಓದ ಫಲ ಪರಾಶರನಂತಾಗಬಾರದು. ಓದ ಫಲ ಮಯೂರನಂತಾಗಬಾರದು. ಓದ ಫಲ ನಮ್ಮ ಹಾವಿನ ಹಾಳ ಕಲ್ಲಯ್ಯನ ಮನೆ ಶ್ವಾನನಂತಾಗಬೇಕು ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸಿದ್ದರಾಮೇಶ್ವರರ ಪ್ರಸ್ತುತ ವಚನದಲ್ಲಿ ಓದ ಅನ್ನೋಂಥದ್ದು ಓದಿದ ಅಂತ ಇರಬೇಕಾಗಿತ್ತೇನೋ ಅಂತ ಅನಿಸೋದು ಸಹಜ. ಹಾಗಂತ ವಚನದ ಶಬ್ದವನ್ನು ಬದಲಾಯಿಸುವ ಅಗತ್ಯ ಇಲ್ಲ. ಯಾಕೆ ಅಂದರೆ ಆ ಕಾಲದಲ್ಲಿ ಓದ ಎಂದರೆ ಓದಿನ ಅಂತಲೇ ಅರ್ಥ. ಓದ ಫಲ ಅಂದರೆ ಓದಿದರ ಫಲ. ಓದಿದರ ಫಲ ಪುಸ್ತಕದ ಬದನೆಕಾಯಿಯಂತೆ ಆಗದೆ ಹಾವಿನ ಹಾಳ ಕಲ್ಲಯ್ಯನ ಮನೆಯ ನಾಯಿಯಂತೆ ಆಗಬೇಕು ಅಂತ ಹೇಳಿರುವಂಥದ್ದು ಚಿಂತನಾರ್ಹವಾಗಿದೆ. ವ್ಯಕ್ತಿ ಪುಸ್ತಕದ ವಿದ್ಯೆ ಶಾಸ್ತ್ರಜ್ಞಾನವನ್ನು ಕರಗತ ಮಾಡಿಕೊಂಡು ಅಹಂಕಾರಕ್ಕೆ ಒಳಗಾಗಬಾರ್ದು. ಅಕ್ಷರದ ಅರಿವನ್ನು ಸ್ವಾರ್ಥ ಇಲ್ಲವೇ ತಪ್ಪು ಸಂದೇಶಕ್ಕೆ ದುರ್ಬಳಕೆ ಮಾಡಿಕೊಳ್ಬಾರ್ದು ಅನ್ನುವಂಥದ್ದು ಸಿದ್ದರಾಮೇಶ್ವರರ ಆಶಯ. ಮೊದಲ ಸಾಲಿನಲ್ಲೇ ಓದ ಫಲ ಕೂಚಭಟ್ಟನಂತಾಗಬಾರದು ಅಂತ ಇದೆ. ಸಾಮಾನ್ಯವಾಗಿ ಗ್ರಾಮೀಣ ಭಾಷೆಯಲ್ಲಿ ಓದಿ ಕೆಟ್ಟ ಕೂಚಭಟ್ಟ ಅನ್ನುವಂಥ ಮಾತು ಇದೆ. ವಿದ್ಯೆಯನ್ನು ಶುಷ್ಕ ಪಾಂಡಿತ್ಯ, ಅಹಂಕಾರ, ಸ್ವಾರ್ಥ ಸಾಧನೆಗಾಗಿ ಮಾರ್ಕೊಳ್ಳದೆ ಒಂದು ರೀತಿ ಬುದ್ಧಿವಂತರ ಬದುಕನ್ನು ಸೂಚಿಸಿದೆ. ಅದೇ ಕೂಚಭಟ್ಟ ಶಬ್ದದ ಆಶಯ. ವೇದ, ಶಾಸ್ತ್ರ, ವ್ಯಾಕರಣ
ಇತ್ಯಾದಿಗಳನ್ನ ಓದ್ಕೊಂಡಿದ್ರ ಉದ್ದೇಶವನ್ನ ತಿಳಿಯದೆ ಕೇವಲ ಸಂಸ್ಕೃತ ಪಾಂಡಿತ್ಯ ಇದೆ ಅನ್ನುವಂಥದ್ದು ವ್ಯಕ್ತಿಯನ್ನು ಅಹಂಕಾರಕ್ಕೆ ತಳ್ಳುತ್ತೆ. ಜ್ಞಾನವನ್ನ ವ್ಯಾಪಾರದ ಸರಕನ್ನಾಗಿಸಿಕೊಳ್ಳದೆ ಅವನ್ನ ಆತ್ಮ ಕಲ್ಯಾಣ ಲೋಕ ಕಲ್ಯಾಣಕ್ಕಾಗಿ ಸದ್ಬಳಕೆ ಮಾಡಿಕೊಳ್ಬೇಕು. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಬಾರದು. ಶಿಕ್ಷಣ ಪಡೆಯುವಂಥದ್ದು ಕೇವಲ ಹಣ ಗಳಿಸುವ ಅಹಂಕಾರ ಪಡುವ ಸಾಧನ ಆಗಬಾರದು ಅನ್ನುವಂಥ ಸಂದೇಶ ಮೊದಲನೇ ಸಾಲಿನಲ್ಲೇ ಇದೆ. ಮುಂದಿನ ಸಾಲಿನಲ್ಲಿ ಪರಾಶರ ಮತ್ತು ಮಯೂರರ ಉದಾಹರಣೆಯನ್ನ ನೀಡಿದ್ದಾರೆ. ಇವರಲ್ಲಿ ಎಷ್ಟೇ ವಿದ್ಯೆ ಜ್ಞಾನ ಪಾಂಡಿತ್ಯ ಇದ್ರೂ ನೈತಿಕತೆ ಸಂಯಮ ಮತ್ತು ವಿವೇಕ ವಿನಯ ಇಲ್ಲದೇ ಇದ್ರೆ ಆ ಜ್ಞಾನ ವ್ಯರ್ಥ ಅನ್ನುವಂಥ ಸೂಚನೆ ಇದೆ. ಪರಾಶರ ಮಹರ್ಷಿಗಳು ಜ್ಞಾನಿಯಾಗಿದ್ದವರು, ತಪಸ್ವಿ ಆಗಿದ್ದ ಅವರು ಯಮುನಾ ನದಿಯನ್ನು ದಾಟುವಾಗ ಮತ್ಸ್ಯಗಂಧಿ ಅನ್ನುವಂಥ ಕನ್ಯೆಯನ್ನ ಕಂಡು ಕಾಮವಿಕಾರಕ್ಕೆ ಬಲಿಯಾದಂಥ ಪ್ರಸಂಗ ಇದೆ. ವ್ಯಕ್ತಿ ವೇದ ಶಾಸ್ತ್ರಗಳನ್ನು ಓದಿ ಜ್ಞಾನಿಯಾಗಿದ್ರೂ ತನ್ನ ಮನಸ್ಸು ಇಂದ್ರಿಯ ಮತ್ತು ಕಾಮಾದಿ ದುರ್ಗುಣಗಳನ್ನು ನಿಯಂತ್ರಿಸುವ ಸಂಯಮವನ್ನು ಕಳ್ಕೊಂಡ್ರೆ ಆ ವಿದ್ಯೆಗೆ ಬೆಲೆ ಇಲ್ಲ. ವಿದ್ಯೆ ಕಾಮವಿಕಾರಗಳನ್ನ ಗೆಲ್ಲಲಿಕ್ಕೆ ನೆರವಾಗಬೇಕೇ ಹೊರತು ಕಾಮನೆಗಳಿಗೆ ಬಲಿಯಾಗಿಸಬಾರದು. ಇದು ವಚನದ ಸಂದೇಶ. ಮಯೂರ ಸಂಸ್ಕೃತದ ಪ್ರಸಿದ್ಧ ಕವಿ. ಇಲ್ಲಿ ಅವರ ಅಹಂಕಾರದ ಪ್ರಸಂಗವನ್ನ ಉಲ್ಲೇಖ ಮಾಡಿದ್ದಾರೆ. ಈ ಕವಿಗೆ ತನ್ನ ವಿದ್ವತ್ತಿನ ಬಗ್ಗೆ ಅಹಂಕಾರ ಇತ್ತು. ತನ್ನ ಕಾವ್ಯ ಪ್ರೌಢಿಮೆಯಿಂದಲೇ ಶಾಪದಿಂದ ಮುಕ್ತಿ ಪಡೆದೆ ಅನ್ನುವಂಥ ಗರ್ವ ಇತ್ತು. ವಿದ್ಯೆ ಹೆಚ್ಚಿದಷ್ಟು ವ್ಯಕ್ತಿಯಲ್ಲಿ ವಿನಯ ವಿವೇಕ ಬರಬೇಕು. ಬದಲಾಗಿ ಆ ವಿದ್ಯೆ ಅಹಂಕಾರ ಜಂಬಕ್ಕೆ ಕಾರಣ ಆದರೆ ಅಂಥ ವಿದ್ಯೆಯಿಂದ ತನಗಾಗ್ಲಿ ಸಮಾಜಕ್ಕಾಗ್ಲಿ ಒಳಿತಾಗೋದಿಲ್ಲ ಅನ್ನೋದನ್ನ ತೋರಿಸುವಂಥದ್ದೇ ಇದರ ಉದ್ದೇಶ. ಸಿದ್ದರಾಮೇಶ್ವರ ಸ್ಪಷ್ಟ ಸಂದೇಶ ಏನು ಅಂದರೆ, ಹಣ ಮತ್ತು ಸ್ವಾರ್ಥಕ್ಕಾಗಿ ವಿದ್ಯೆಯನ್ನು ಮಾರಿಕೊಳ್ಳುವಂಥ ವ್ಯಕ್ತಿ ಕೂಚುಬಟ್ಟ. ಜ್ಞಾನ ಇದ್ರೂ ಕೂಡ ಕಾಮವಿಕಾರಗಳಿಗೆ ಸೋಲುವಂಥ ವ್ಯಕ್ತಿ ಪರಾಶರ. ವಿದ್ಯೆಯ ಅಹಂಕಾರದಿಂದ ಮೆರೆಯುವಂಥ ವ್ಯಕ್ತಿ ಮಯೂರ. ಶಿಕ್ಷಣ ಅಂದರೆ ಕೇವಲ ತಲೆಯಲ್ಲಿ ಜ್ಞಾನ ತುಂಬಿಕೊಳ್ಳೋದಲ್ಲ, ಇಂದ್ರಿಯ ನಿಗ್ರಹ ಮತ್ತು ನಿರಹಂಕಾರದಿಂದ ವಿನಯವಂತಿಕೆಯನ್ನು ಬೆಳೆಸಿಕೊಳ್ಳುವಂಥದ್ದು. ಕೂಚಬಟ್ಟ ಅನ್ನುವಂಥದ್ದು ಓದು ಕೇವಲ ಹಣ ಅಧಿಕಾರ ಅಥವಾ ಸಮಾಜದಲ್ಲಿ ಪ್ರತಿಷ್ಠೆ ಗಳಿಸಲಿಕ್ಕೆ ಬಳಸುವಂಥ ವೈದಿಕ ಅಥವಾ ವಿದ್ವಾಂಸನ ಸಂಕೇತವಾಗಿ ಕಾಣುತ್ತೆ. ಅಂಥ ಸ್ವಾರ್ಥಿಯ ಪಾಂಡಿತ್ಯ ನಿರರ್ಥಕ. ಪರಾಶರ ಮಹಾನ್ ಜ್ಞಾನಿ ಮತ್ತು ತಪಸ್ವಿ, ಆದರೂ ಕೂಡ ಕಾಮನೆಗಳಿಗೆ ಬಲಿಯಾಗಿ ವಿಕಾರಗಳಿಗೆ ಒಳಗಾದ ಅನ್ನುವಂಥ ಎಚ್ಚರಿಕೆಯ ಕುರುಹು ಇಲ್ಲಿದೆ. ಮಯೂರ್ನಂತೆ ವ್ಯಕ್ತಿ ಗಳಿಸಿದ ವಿದ್ಯೆ ಮತ್ತು ಪ್ರಶಸ್ತಿ ಸನ್ಮಾನಗಳ ಅಹಂಕಾರದಿಂದ ಮೆರಿಬಾರದು ಅನ್ನುವಂಥ ಪ್ರಜ್ಞೆಯನ್ನ ಮೂಡಿಸಿದ್ದಾರೆ. ಕೊನೆಯಲ್ಲಿ ಹಾವಿನ ಹಾಳ ಕಲ್ಲಯ್ಯನ ಮನೆ ಶ್ವಾನನಂತಾಗಬಾರದು ಅನ್ನುವಂಥದ್ದು ಈ ವಚನದ ಗಟ್ಟಿತನಕ್ಕೆ ಸಾಕ್ಷಿಯನ್ನು ನುಡಿಯುತ್ತೆ. ಶರಣರು ನಾಯಿಯಿಂದಲೂ ವೇದವನ್ನು ಓದಿಸಿದ್ದಕ್ಕೆ ಹಿರೇಜಂಬೂರಲ್ಲಿ ಒಂದು ನಾಯಿಯ ಪ್ರತಿಮೆ ಇದೆ. ಹಾವಿನ ಹಾಳ ಕಲ್ಲಯ್ಯನ ಮನೆಯ ನಾಯಿ ಕೇವಲ ಆಹಾರ ತಿಂದು ತನ್ನಷ್ಟಕ್ಕೆ ತಾನು ಇರೋದಲ್ಲ, ಅದು ಆ ಮನೆಯ ಶರಣ ಸಂಸ್ಕೃತಿ, ಕಾಯಕ, ದಾಸೋಹ ಮತ್ತು ವಿಧೇಯತೆಯನ್ನು ಅಳವಡಿಸಿಕೊಂಡಿರುತ್ತೆ. ಅಂದರೆ ಇಲ್ಲಿ ನಾಯಿ ಅಂದ್ರೆ ವ್ಯಕ್ತಿನೇ. ಅವನು ಓದಿದಂಥ ಜ್ಞಾನವು ವ್ಯಕ್ತಿಯಲ್ಲಿ ನಮ್ರತೆ, ಸ್ವಾಮಿ ಭಕ್ತಿ ಹಾಗೂ ಸನ್ಮಾರ್ಗದ ನಡತೆಯನ್ನ ತೋರಿಸ್ಬೇಕು. ಹಾಗೆ ತೋರಿಸ್ತೇ ಇದ್ರೆ
ಅಂಥ ಓದಿಗೆ ಯಾವ ಮೌಲ್ಯವೂ ಇಲ್ಲವಾಗುತ್ತೆ. 12ನೇ ಶತಮಾನದ ಶರಣರ ಚಳುವಳಿ ಸಂಸ್ಕೃತ ಹಾಗೂ ಶುಷ್ಕ ಜ್ಞಾನವನ್ನು ತೀವ್ರವಾಗಿ ವಿರೋಧಿಸಿತು. ಆ ಕಾಲದಲ್ಲಿ ವೇದ, ಶಾಸ್ತ್ರ, ಪುರಾಣಗಳನ್ನು ಓದಿದ ಪಂಡಿತರು ತಾವೇ ಶ್ರೇಷ್ಠ ಅಂತ ಬೀಗ್ತಾ ಪ್ರಜಾ ಸಮಾನತೆ ಮತ್ತು ನೈತಿಕತೆಯನ್ನು ಮರೆತಿದ್ರು. ಸಿದ್ದರಾಮೇಶ್ವರರು ಈ ವಚನದ ಮೂಲಕ ಪೌರಾಣಿಕ ಮತ್ತು ಐತಿಹಾಸಿಕ ಉದಾಹರಣೆಗಳನ್ನು ಕೊಟ್ಟು ಮಾತಿನಲ್ಲಿ ಜ್ಞಾನಿ, ಕೃತಿಯಲ್ಲಿ ಅಜ್ಞಾನಿ ಆಗಿರಬಾರ್ದು, ಹಾಗೆ ಆಗಿರುವಂಥ ಪಂಡಿತರಿಗಿಂತ ಕಾಯಕ ಸಿದ್ಧಾಂತಕ್ಕೆ ಬದ್ಧನಾಗಿ ನಮ್ರತೆಯಿಂದ ಬಾಳುವಂಥ ಪ್ರಾಣಿಯೂ ಕೂಡ ಶ್ರೇಷ್ಠ ಅಂತ ತೋರಿಸಿಕೊಟ್ಟಿದ್ದಾರೆ. ಇವತ್ತಿನ ಶಿಕ್ಷಣ ವ್ಯವಸ್ಥೆಗೆ ಈ ವಚನ ಕನ್ನಡಿಯಾಗಿದೆ. ಇವತ್ತು ಶಿಕ್ಷಣ ಪಡೆದಂಥವರು ಕೂಚುಭಟ್ರಂತೆ ಕೆಲಸ ಗಿಟ್ಟಿಸಿ ಹಣ ಗಳಿಸುವುದಕ್ಕಷ್ಟೇ ಸೀಮಿತ ಆಗ್ತಾ ಇದ್ದಾರೆ. ಶಿಕ್ಷಣದ ಉದ್ದೇಶ ನೈತಿಕತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವಂಥದ್ದು. ಉನ್ನತ ಶಿಕ್ಷಣ ಪಡೆದಿದ್ರೂ ಸಮಾಜದಲ್ಲಿ ಅಪರಾಧ, ಭ್ರಷ್ಟಾಚಾರ ಎಸಗುವಂಥವರು ಪರಾಶರ ಮತ್ತು ಮಯೂರರ ಸಾಲಿಗೆ ಸೇರ್ತಾರೆ. ಜ್ಞಾನ ಮತ್ತು ತಂತ್ರಜ್ಞಾನವನ್ನು ಸಮಾಜದ ಒಳಿತಿಗೆ ಬಳಸಬೇಕೇ ಹೊರತು ವಿನಾಶಕ್ಕೆ ಅಲ್ಲ. ಕಲ್ಲಯ್ಯನ ಮನೆ ಶ್ವಾನದಂತೆ ಪಡೆದ ವಿದ್ಯೆಗೆ ಗೌರವ, ಸಮಾಜಕ್ಕೆ ಕೃತಜ್ಞತೆ ಮತ್ತು ಕಾಯಕದ ಬದ್ಧತೆ ಇರಬೇಕು. ವಿದ್ಯಾ ದದಾತಿ ವಿನಯಂ ಅನ್ನೋದನ್ನು ಶರಣರು ಈ ವಚನದ ಮೂಲಕ ನಿರೂಪಿಸಿದ್ದಾರೆ. ಓದಿನ ಫಲ ಕೂಚಬಟ್ಟನಂತಾಗಬಾರದು. ಓದಿನ ಫಲ ಮಯೂರನಂತಾಗಬಾರದು. ಓದಿನ ಫಲ ಕೂಚಬಟ್ಟನಂತೆ ಆಗಬಾರದು. ಓದಿನ ಫಲ ಕೂಚಬಟ್ಟನಂತೆ ಆಗಬಾರದು. ಓದಿನ ಫಲ ಮಯೂರನಂತೆ ಆಗಬಾರದು. ಓದಿನ ಫಲ ಮಯೂರನಂತೆ ಆಗಬಾರದು. ಓದಿನ ಫಲ ಪರಾಶರನಂತೆ ಆಗಬಾರದು. ಓದಿನ ಫಲ ಪರಾಶರನಂತೆ ಆಗಬಾರದು. ಓದಿನ ಫಲ ಕೂಚಬಟ್ಟನಂತೆ ಆಗಬಾರದು. ಆಗಬಾರದು. ಓದಿನ ಫಲ ಹಾವಿನ ಹಾಳ ಕಲ್ಲಯ್ಯನ ಮನೆಯ ಶ್ವಾನನಂತಾಗಬೇಕು. ಓದಿನ ಫಲ ಹಾವಿನ ಹಾಳ ಕಲ್ಲಯ್ಯನ ಮನೆಯ ಶ್ವಾನನಂತಾಗಬೇಕು. ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ.
ಬನ್ನಿ ಕೇಳ ಬನ್ನಿ ವಚನ ಸಂದೇಶ, ಕೇಳ ಬನ್ನಿ ವಚನ ಸಂದೇಶ. ಬಸವಾದಿ ಶರಣರ ಜೀವನ ಸಂದೇಶ, ಬಸವಾದಿ ಶರಣರ ಜೀವನ ಸಂದೇಶ. ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ, ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ. ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ.